ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಮ್ಮ ರಾಘವೇಂದ್ರ ಸ್ವಾಮಿ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ರಾಯರ ಸೇವಕ ಮನೋಜ್ ಮಾಡುವ ನಮಸ್ಕಾರ. ನಾವು ಈ ದಿನ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ರಾಯರ ದರ್ಶನ ಮಾಡಿಕೊಂಡು ರಾಯರ ಆಶೀರ್ವಾದ ಪಡ್ಕೊಂಡು ರಾಯರ ಸೇವೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆಲ್ರೆಡಿ 1 ಮಂತ್ ಮುಂಚೆನೇ ಟ್ರೈನ್ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ವಿ. ಏಕೆಂದರೆ ಸಡನ್ನಾಗಿ ಹೋದರೆ ಟ್ರೈನ್ ಬುಕ್ಕಿಂಗ್ ಸಿಗೋಲ್ಲ. ಮತ್ತು ರಿಸರ್ವೇಷನ್ ಮಾಡಿಸ್ಕೊಂಡ್ರೆ ಆರಾಮಾಗಿ ನಮ್ಮ ಸೀಟು ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬೋದು. ಲಾಸ್ಟ್ ಮಂತೇ ಬುಕ್ ಮಾಡಿಸಿದ್ವಿ. ನಾವು ಇವಾಗ ಹೋಗ್ತಿರೋದು ಮೈಸೂರು ಜಂಕ್ಷನಿಂದ. ನಮ್ಮ ಟ್ರೈನ್ ಇದ್ದಿದ್ದು 1 ಗಂಟೆ 25 ನಿಮಿಷಕ್ಕೆ. ಪ್ರತಿದಿನ ಮೈಸೂರಿಂದ 1 ಗಂಟೆ 25 ನಿಮಿಷಕ್ಕೆ ಬಸವ ಎಕ್ಸ್ಪ್ರೆಸ್ಸು ಚಲಿಸುತ್ತೆ. ಸೊ ನಾವು 1 ಹಾಫ್ ಆನ್ ಅವರ್ ಮುಂಚೆನೇ ಇರಲಿ ಅಂತೇಳಿ ನಾವು ಮುಂಚೆನೇ ಹೊರಟ್ವಿ. ನಮ್ಮ ಟ್ರೈನ್ ಆಲ್ರೆಡಿ ಬಂದು ನಿಂತಿತ್ತು. ನೀವೇನಾದರೂ ಕಾರು ಮತ್ತು ಬಸ್ಸಲ್ಲಿ ಹೋಗ್ತೀರಾ ಅಂದರೆ ಮಿನಿಮಮ್ 10 ಅವರ್ಸ್ ಆಗುತ್ತೆ, ಮ್ಯಾಕ್ಸಿಮಮ್ 12 ಅವರ್ಸ್ ಆಗುತ್ತೆ. ನಾವು ಮಂತ್ರಾಲಯಕ್ಕೆ ಹೋಗ್ತಿರೋದು ತುಂಬ ಖುಷಿ ಇದೆ. ನಮ್ಮ ಫ್ರೆಂಡ್ದು ಬರ್ಡೇ ಇರೋದರಿಂದ ಸೊ ಅವತ್ತಿಗೆ ಅಲ್ಲಿಗೆ ಹೋಗಬೇಕು ಅಂತ ನಾವು ಬುಕ್ ಮಾಡ್ಕೊಂಡಿದ್ವಿ. ಸೊ ಅದೇ ಪ್ರಕಾರ ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ನಾವು ಆಲ್ರೆಡಿ ರಿಸರ್ವೇಷನ್ ಮಾಡಿಸಿರೋದ್ರಿಂದ ನಮ್ಮ ಸೀಟ್ ನಂಬರ್ ಹಿಡ್ಕೊಂಡು ಹೋಗ್ತಾಯಿದ್ದೀವಿ. ಟ್ರೈನ್ ಕರೆಕ್ಟಾಗಿ 1:25ಕ್ಕೆ ಮೈಸೂರು ಬಿಡ್ತು. ನಾನು ವೀಡಿಯೋ ಮಾಡಬೇಕಾದ್ರೆ 1:20 ಆಗಿತ್ತು. ಅವ್ರು ಕರೆಕ್ಟ್ ಟೈಮಿಗೆ ಟ್ರೈನ್ ಮೂವ್ ಮಾಡಿದ್ದಾರೆ. ಇನ್ನೂ ಮಂತ್ರಾಲಯ ಹೋಗ್ತಾ ಇರೋದು ತುಂಬ ಖುಷಿ ಇದೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ನಾವು ಶ್ರೀರಂಗಪಟ್ಟಣದ ದಕ್ಷಿಣ ಕಾವೇರಿ ಬ್ರಿಡ್ಜ್ ನೋಡಿದ್ವಿ. ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ನಮ್ಮ ಶ್ರೀರಂಗಪಟ್ಟಣದ ಹತ್ರ ಸಿಗುತ್ತೆ. ಶ್ರೀರಂಗಪಟ್ಟಣ ದಕ್ಷಿಣ ಕಾವೇರಿ ಅಂತ ಇಲ್ಲೇ ಬೋರ್ಡ್ ಸಹ ಹಾಕಿದ್ದಾರೆ. ಇದು KRS ಡ್ಯಾಮಿಂದ ಹರಿದು ಬರುವ ನೀರಿದು, ಕಾವೇರಿ ನದಿ. ತುಂಬ ಚೆನ್ನಾಗಿದೆ. ನಾವು ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ ಸರಿಸುಮಾರು 12 ಕಾಲ ಆಗಿತ್ತು. ನಾವು ಹೋಗಿರೋ ಟೈಮಲ್ಲಿ ತುಂಬ ಮಳೆ ಇತ್ತು. ಆ ಟೈಮ್ಗೆ ಸ್ವಲ್ಪ ಕಡಿಮೆ ಆಗಿತ್ತು. ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ರಾಯರ ಮಠ 15 ಕಿಲೋಮೀಟ್ರ್ ಆಗುತ್ತೆ. ನಾವು ಇಲ್ಲಿಗೆ ಹೆಂಗೆ ಹೋಗೋದು ಅಂತ ವ್ಯವಸ್ಥೆ ಅಂದರೆ, ಇಲ್ಲಿ ತುಂಬ ಆಟೋಸ್ ಇರುತ್ತೆ, TT ಇರುತ್ತೆ, ಪ್ರತಿಯೊಬ್ಬರು ಸಹ ಹೋಗ್ಬೋದು. ನಿಮಗೆ ಎಷ್ಟು ಜನ ಬರ್ತಿರೋ ಫ್ಯಾಮಿಲಿ ಬಂತು ಅಂತಂದರೆ TT ಮಾಡ್ಕೊಂಡು ಹೋಗ್ಬೋದು. ಇಲ್ಲ 3 ಜನ 4 ಜನ ಬರ್ತೀನಿ ಅಂತಂದರೆ ಶೇರಿಂಗ್ ಆಟೋ ಇರುತ್ತೆ, ಶೇರಿಂಗ್ ಆಟೋ ಅಲ್ಲಿ ಹೋಗ್ಬೋದು. ತುಂಬ ಜನ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ, ಟ್ರೈನ್ ಟೈಮಿಂಗ್ಸ್ಗೆ ಕ್ಯಾಚ್ ಮಾಡ್ತಾರೆ. ನಾವು ರೈಲ್ವೆ ಸ್ಟೇಷನಲ್ಲಿ ನಮ್ಮ ರಾಯರ ಸ್ಟ್ಯಾಚ್ಯೂ ನೋಡಿಕೊಂಡು ಆಟೋ ಕಡೆ ಹೊರಟ್ವಿ. ಶೇರಿಂಗ್ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಪರ್ ಹೆಡ್ಡು 50 ರೂಪೀಸ್ ಆಗುತ್ತೆ ಅಲ್ಲಿ ಶೇರಿಂಗ್ ಆಟೋ. TTಲಿ ಬಂದ್ರೂ ಅಷ್ಟೇ ಸಹ ಕೇಳ್ತಾರೆ. ನಾವು ಹೋಗಿದ್ದು ಇಬ್ಬರು ಆಗಿರೋದ್ರಿಂದ ಶೇರಿಂಗ್ ಆಟೋ ಮಾಡಿಕೊಂಡು ಶೇರಿಂಗ್ ಆಟೋ ಅಲ್ಲಿ ಹೊರಟ್ವಿ. ನಾವು ರಾಯರ ಮಠ ಮಂತ್ರಾಲಯಕ್ಕೆ ಬಂದ್ವಿ. ನಾವು ರೀಚ್ ಆಗೋ ಅಷ್ಟರಲ್ಲಿ ಸರಿಸುಮಾರು 1 ಗಂಟೆ ಆಗಿತ್ತು. ಇನ್ನೂ ಒಂಥರ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಮಂತ್ರಾಲಯ ರಾಯರನ್ನು ನೋಡಿ. ಈ ಸ್ಟ್ಯಾಚ್ಯೂ ನೋಡಿದ್ರೇ ಏನೋ ಒಂಥರ ಆನಂದ. ಇದೇ ನೋಡಿ ಮೇನ್ ಎಂಟ್ರೆನ್ಸು. ಇಲ್ಲಿಂದ ಸ್ಟ್ರೈಟ್ ಹೋದರೆ ಅಲ್ಲೇ ರಾಯರ ಮಠ ಲೆಫ್ಟಲ್ಲಿ ಕಾಣಿಸುತ್ತೆ. ಮುಂದೆ ಹೋದರೆ ಹಂಗೆ ಗೊತ್ತಾಗುತ್ತೆ. ಬನ್ನಿ ಮುಂದೆ ಹೋಗೋಣ. ಇದೇ ನೋಡಿ ನಮ್ಮ ಸ್ವರ್ಗಾಲಯ ಮಂತ್ರಾಲಯ. ನಮ್ಮ ರಾಯರು ನೆಲೆಸಿರೋದು ಸ್ಥಳನೇ ಮಂತ್ರಾಲಯ. ಏನೋ ಒಂಥರ ನೆಮ್ಮದಿ. ತುಂಬ ಬೇಜಾರಲ್ಲಿದ್ದರೆ, ದುಃಖದಲ್ಲಿದ್ದರೆ ಇಲ್ಲಿಗೆ ಬಂದರೆ ಸಾಕು, ತುಂಬ ನೆಮ್ಮದಿ ಸಿಗುತ್ತೆ. ಇದೇ ನೋಡಿ ಮೇನ್ ಎಂಟ್ರೆನ್ಸಲ್ಲಿ ನಮ್ಮ ರಾಯರದು ಮತ್ತು ರಾಮದೇವರದು ಸ್ಟ್ಯಾಚ್ಯೂ ಇದೆ. ಇಲ್ಲಿಂದ ಒಳಗಡೆ ಹೋಗೋಣ. ಇಲ್ಲಿ ನಾರ್ಮಲ್ ಡೇಸಲ್ಲಿ ತುಂಬ ಜನ ಮಲಗಿರ್ತಾರೆ, ಬಟ್ ಇವಾಗ ತುಂಬ ಮಳೆ ಇರೋದ್ರಿಂದ ಯಾರೂ ಸಹ ಮಲಗಿಲ್ಲ. ಇದೇ ನೋಡಿ ಮಂತ್ರಾಲಯ, ನಮ್ಮ ರಾಯರು ನೆಲೆಸುವ ಆಲಯ. ನಾನು ಮತ್ತು ನನ್ನ ಫ್ರೆಂಡು ಮಠದ ಮುಂದೆ ಮಲ್ಕೊಳ್ಳೋಣ ಅಂತೇಳಿ ರೂಮ್ಸ್ ಯಾವುದು ಬುಕ್ ಮಾಡ್ಕೊಂಡಿರಲಿಲ್ಲ. ಸೊ ಅದನ್ನೇ ಮಾತಾಡ್ಕೊಂಡು ನಗಾಡ್ಕೊಂಡು ಹೋಗ್ತಾಯಿದ್ದೀವಿ.
ರಾಯರ ಆರಾಧನೆ ಇರೋದ್ರಿಂದ ಎಲ್ಲ ಸಿದ್ಧತೆಗಳು ನಡೀತಾ ಇತ್ತು. ನಾನು ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ರೂಮ್ಸ್ ಯಾವುದೂ ಬುಕ್ ಮಾಡಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಮಂತ್ರಾಲಯಕ್ಕೆ ಬಂದಿದ್ದರು. ಹಾಗಾಗಿ ಅವ್ರ ರೂಮಲ್ಲೇ ಹೋಗಿ ಉಳ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿಕೊಂಡು ಅವ್ರ ರೂಮ್ ಹತ್ರ ಹೋಗ್ತಾಯಿದ್ದೀವಿ. ಅವರು ಆಲ್ರೆಡಿ 2 ಡೇಸ್ ಮುಂಚೆನೇ ಬಂದು ರಾಯರ ಸೇವೆ ಮಾಡ್ತಾಯಿದ್ರು. ಸೊ ಇವತ್ತು ನಾನು ನೆಕ್ಸ್ಟ್ ಡೇ ಜಾಯ್ನ್ ಆಗೋಣ ಅಂಥೇಳಿ ಹಾಗೆ ಹೋದ್ವಿ. ಎಲ್ಲ ಮಲ್ಕೊಂಡು ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ದರ್ಶನ ಮಾಡೋಕ್ಕೆ ಅಂತ ಹೊರಟ್ವಿ, ನಾನು ನನ್ನ ಫ್ರೆಂಡು. ಬೆಳಗಿನ ಜಾವ 5 ಗಂಟೆಗೆ ಸುಪ್ರಭಾತ ಹಾಕ್ತಾರೆ. ನಾನು ಹಂಗೆ ದರ್ಶನ ಮಾಡೋಕ್ಕೆ ದೇವಸ್ಥಾನದೊಳಗಡೆ ಹೋದೆ. ಒಳಗಡೆ ವಿಡಿಯೋ ಫೋಟೋಸ್ ಏನೂ ಮಾಡೋ ಆಗಿರಲಿಲ್ಲ. ಸೊ ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾವು ಗುರುಪಾದ್ ಸೇವಾದು ವಾಲಂಟಿಯರ್ದು ಬ್ಯಾಡ್ಜ್ ತೊಗೊಂಡ್ವಿ ರಾಯರ ಸೇವೆ ಮಾಡಲಿಕ್ಕೆ ಅಂತ. ನೀವು ಮಂತ್ರಾಲಯಕ್ಕೆ ಹೋದಾಗ ರಾಯರ ಸೇವೆ ಮಾಡಬೇಕು ಅಂತಂದರೆ ಗುರುಪಾದ ಸೇವಾ ಅಂತ ರೂಮ್ ನಂಬರ್ 12 ಇದೆ. ಅಲ್ಲಿ ಹೋಗಿ ನಿಮ್ಮ ನೇಮು ಮತ್ತು ನಿಮ್ಮ ID ಪ್ರೂಫ್ ಏನಾದರೂ ಒಂದು ಕೊಟ್ಟರೆ ಅವ್ರು ನಿಮಗೆ ಬ್ಯಾಡ್ಜ್ ಕೊಡ್ತಾರೆ. ಅದನ್ನ ತಗೊಂಡು ನೀವು ರಾಯರಿಗೆ ಸೇವೆಯನ್ನು ಸಲ್ಲಿಸ್ಬೋದು. ರಾಯರ ಸೇವೆ ಮಾಡಬೇಕಾದ್ರೆ ನಮಗೆ ಮನಸ್ಸಿಗೆ ನೆಮ್ಮದಿ, ಆನಂದ, ಖುಷಿ ಎಲ್ಲ ಸಹ ಸಿಗುತ್ತೆ. ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಾವು ಒಂದು ಸೇವೆ ಸಲ್ಲಿಸ್ತಾ ಇದ್ದೀವಲ್ಲ ಅಂತ ನಮಗೆ ಒಂದು ತೃಪ್ತಿ ಇರುತ್ತೆ. ನನಗೂ ಈ ಮುಂಚೆ ಗೊತ್ತಿರಲಿಲ್ಲ ರಾಯರಿಗೆ ಈ ಥರ ಎಲ್ಲ ಸೇವೆ ಸಲ್ಲಿಸ್ಬೋದು ಅಂತ. ನನ್ನ ಫ್ರೆಂಡ್ಸು ಮೈಸೂರಿಂದ ಮಂತ್ರಾಲಯಕ್ಕೆ ಹೋಗಿದ್ದರು. ಅವರು ತುಂಬ ಸಲ ರಾಯರ ಈ ಥರ ಸೇವೆ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರು. ಸೊ ಈ ಸಲ ನಾನು ಮಾಡೋಣ ಅಂತ ಹೇಳಿ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಈ ಸಲ ಸೇವೆ ಮಾಡ್ತಾಯಿದ್ದೀವಿ. ತುಂಬ ಖುಷಿಯಾಯಿತು. ಅವರಿಂದ ನಮಗೆ ಇದು ವಿಷಯ ಗೊತ್ತಾಯಿತು, ರಾಯರಿಗೆ ಈ ಥರನೂ ಸೇವೆ ಮಾಡ್ಬೋದು ಅಂತ ಅವರಿಂದ ತಿಳ್ಕೊಂಡಿದ್ದು ನನಗೆ ತುಂಬ ಖುಷಿಯಾಯಿತು. ಒಳಗಡೆ ಸೇವೆ ಮಾಡಬೇಕಾದ್ರೆ ಅದೆಲ್ಲ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ವಾರ ತುಂಬ ಜನ ಸೇರಿದರು. ನಾವು ರಾಯರ ಸೇವೆ ಮಾಡಿ ಭೋಜನ ಶಾಲೆ ಕಡೆ ಹೋದ್ವಿ ಪ್ರಸಾದ ತೊಗೊಳ್ಳೋಣ ಅಂತ. ಪ್ರಸಾದ ತುಂಬ ಅದ್ಭುತವಾಗಿತ್ತು. ಪ್ರಸಾದ ತೊಗೊಂಡು ನಾವು ಮತ್ತೆ ರೂಮ್ಗೆ ಹೋದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ರೂಮ್ಗೆ ಹೋಗಿ ಆ ಟೈಮಲ್ಲಿ ನಾನು ತುಂಗಾಭದ್ರಾ ನದಿ ಕಡೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ತನಕ. ಅದಕ್ಕೆ ನಾನು ಸ್ವಲ್ಪ ಸುತ್ತಮುತ್ತ ನೋಡ್ಕೊಂಬರೋಣ ಅಂತ ಹಂಗೆ ಬಂದೆ. ನಾನಿದು ಆಲ್ರೆಡಿ ತುಂಬ ಶಕ್ತಿ ಇರುವ ಜಾಗ ಇದು. ಇಲ್ಲಿಗೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್, ಏನೋ ಎನರ್ಜಿ ಸಿಗುತ್ತೆ ಇಲ್ಲಿ. ನನ್ನ ಜೀವನದಲ್ಲಿ ತುಂಬ ಅದ್ಭುತಗಳು ನಡೆದಿದೆ. ಎಲ್ಲ ನಮ್ಮ ರಾಯರು ಕೊಟ್ಟಿರೋ ಭಿಕ್ಷೆ ಅಂತ ಹೇಳ್ಬೋದು. ಅವರಿಲ್ಲ ಅಂದರೆ ನಾನು ಇಲ್ಲಿ ತನಕ ಇರೋಕ್ಕೆ ಆಗ್ತಾನೆ ಇರಲಿಲ್ಲ. ಎಲ್ಲ ನನ್ನ ಶಕ್ತಿಯೆಲ್ಲ ಅವರೇನೆ. ಹಾಗೆ ಯಾರೆಲ್ಲ ಮಂತ್ರಾಲಯಕ್ಕೆ ಬರ್ತೀರಾ, ರೂಮ್ಸ್ ಯಾವ ಥರ ಬುಕ್ ಮಾಡೋದು ಅಂತ ಆಲ್ರೆಡಿ ನಾನು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಯಾವ ಥರ ರೂಮ್ ಬುಕ್ ಮಾಡೋದು ಅಂತ ಗೊತ್ತಿಲ್ಲ ಅವರೆಲ್ಲ ಹೋಗಿ ಒಂದು ಸಲ ಚೆಕ್ ಮಾಡಿ ವೀಡಿಯೋನ. ಅದರಲ್ಲಿ ಫುಲ್ ಡೀಟೇಲಾಗಿ ಎಲ್ಲ ಹೇಳಿದ್ದೀನಿ, ಯಾವ ಥರ ಬುಕ್ ಮಾಡಬೇಕು ಹೆಂಗೆ ಅಂತ. ಪೇಮೆಂಟ್ಸ್ ಆನ್ಲೈನಲ್ಲಿ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ನೀವು ರೂಮ್ ಏನಾದ್ರು ಮಾಡಿಲ್ಲ, ಮಠದ ಆವರಣದಲ್ಲೇ ಮಲಗ್ತೀವಿ ಅಂತಂತಂದರೆ ಅವ್ರಿಗೆಲ್ಲ ಪಬ್ಲಿಕ್ ಟಾಯ್ಲೆಟ್ ಇಲ್ಲೇ ಇದೆ. ಇಲ್ಲೇ ಮುಗಿಸ್ಕೊಂಡು ಎಲ್ಲ ತುಂಗಾಭದ್ರಾ ನದಿಲಿ ಸ್ನಾನ ಮಾಡಿಕೊಂಡು ಮತ್ತೆ ಮಠಕ್ಕೆ ವಾಪಸ್ ಬರ್ಬೋದು. ಯಾರೆಲ್ಲ ಮಂತ್ರಾಲಯ ಪ್ರವಾಸಕ್ಕೆ ಕೈಗೊಂಡಿದ್ದೀರಿ ಅವ್ರಿಗೆ ತುಂಗಾಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಈಗಾಗಲೇ 3 ಜನ ನದಿಲಿ ಸ್ನಾನ ಮಾಡೋಕ್ಕೋಗಿ ನೀರು ಪಾಲಾಗಿದ್ದಾರೆ. ಸೊ ಹಂಗಾಗಿ ಮಠದ ವತಿಯಿಂದ ಈ ಶವರ್ ವ್ಯವಸ್ಥೆ ಮಾಡಿದ್ದಾರೆ. ತುಂಗಾಭದ್ರಾ ನದಿಗೆ ಹೋದರೆ ಇಲ್ಲೇ ಶವರ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಎಲ್ಲರೂ ಸಾಮೂಹಿಕವಾಗಿ ಸ್ನಾನ ಮಾಡಬೇಕು. ನಂತರ ರಾಯರ ದರ್ಶನಕ್ಕೆ ತೆರಳಬಹುದು ಅಂತೇಳಿ ಪ್ರಕಟಿಸಿದ್ದಾರೆ. ಇಲ್ಲಿ ನೋಡಿ, ತುಂಗಾಭದ್ರಾ ನದಿ ತುಂಬಿ ಹರಿಯೋದು ನೋಡೋಕ್ಕೆ ಚೆಂದ. ಇಷ್ಟು ತುಂಬಿದಾಗ ನಾನು ಬಂದಿರೋದೇ ಇದು ಫಸ್ಟ್ ಟೈಮು. ನೋಡಿ, ಇಲ್ಲಿ ಮುಂದೆ ಯಾರು ಹೋಗಬೇಡಿ ಅಂತೇಳಿ ಇಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ನದಿ ತೀರದಲ್ಲಿ ಕಳ್ಳರಿದ್ದಾರೆ, ಎಚ್ಚರಿಕೆ, ನದಿಯಲ್ಲಿ ಮೊಸಳೆಗಳಿವೆ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಹಂಗಾಗಿ ಯಾರು ಮುಂದೆ ಹೋಗಬಾರ್ದು. ಇಲ್ಲೇ ವಾಚ್ಮ್ಯಾನ್ ಸಹ ಇದ್ದಾರೆ. ನಾನು ತುಂಗಾಭದ್ರಾ ನದಿ ನೋಡಿಕೊಂಡು ಹಾಗೆ ರಾಯರ ಮಠದ ಕಡೆಗೆ ಬಂದೆ. ಆಗಸ್ಟ್ ತಿಂಗಳಲ್ಲಿ ರಾಯರ ಆರಾಧನೆ ಇರೋದರಿಂದ ಮಠಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾಯಿದ್ರು. ಪೇಂಟ್ ಮಾಡೋದಾಗಲಿ ಎಲ್ಲ ಮಾಡ್ಕೊಳ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಾನು ಪ್ರಾಂಗಣದಲ್ಲಿ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೊರಟೆ. ನೋಡಿ, ಇಲ್ಲಿ ನಮ್ಮ ಎಂಟ್ರೆನ್ಸಲ್ಲಿ ರಾಯರು ಲೈವ್ ಆಗಿ
ಪ್ರತಿಯೊಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದೇ ನೋಡಿ ನಮ್ಮ ಸ್ವರ್ಗಾಲಯ, ಮಂತ್ರಾಲಯ. ಎಷ್ಟು ವರ್ಣಿಸಿದರೂ ವರ್ಣಿಸೋಕ್ಕಾಗದೇ ಇರೋವಂಥ ಜಾಗ ಇದು. ತುಂಬ ನೆಮ್ಮದಿ ಇರುವಂಥ ಜಾಗ ಇದು. ನೀವು ಒಮ್ಮೆ ಆದರೂ ಬನ್ನಿ, ರಾಯರ ಕೃಪೆಗೆ ಪಾತ್ರರಾಗಿ. ನಾನು ಹಂಗೆ ಹೊರಗಡೆ ಎಲ್ಲ ನೋಡಿಕೊಂಡು ಹಂಗೆ ಮತ್ತೆ ರೂಮ್ ಕಡೆ ಹೋಗಿ ಮತ್ತೆ ಸ್ನಾನ ಮಾಡಿಕೊಂಡು ಮಡಿಯಿಂದ ಮತ್ತೆ ರಾಯರ ಮಠಕ್ಕೆ ಬಂದೆ. ಮತ್ತೆ ರಾಯರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗೋಣ ಅಂತ ನಾವು ಮತ್ತೆ ಮಠಕ್ಕೆ ಬಂದ್ವಿ. ಮಠದ ಒಳಗಡೆ ಇರೋ ವಸ್ತು ಪ್ರದರ್ಶನ ನೋಡಿಕೊಂಡು ರಾಯರ ಗೋಪುರ ನೋಡಿಕೊಂಡು ಹಂಗೆ ಸಮಯ ಕಳೆದ್ವಿ. ವಸ್ತು ಪ್ರದರ್ಶನ ನೋಡಿಕೊಂಡು ನಾವು ಬಂದಿದ್ದೆ ತೀರ್ಥ ಪ್ರಸಾದ ಮತ್ತು ಮಂತ್ರಾಕ್ಷತೆ ಕೊಡುವ ಸ್ಥಳಕ್ಕೆ. ತೀರ್ಥ ಪ್ರಸಾದ ಇಸ್ಕೊಂಡು ಮಂತ್ರಾಕ್ಷತೆ ಇಸ್ಕೊಂಡು ನಾವು ಹೊರಟಿದ್ದೆ ಮಠದ ಒಳಗಡೆಗೆ. ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡ್ಮೇಲೆ ರಾಯರ ಜ್ಯೋತಿ ನೋಡಿಕೊಂಡು ನಾನು ಮತ್ತು ನಮ್ಮ ಫ್ರೆಂಡ್ಸು ರಾಯರ ಫೋಟೋ ತೊಗೋಬೇಕಾಗಿತ್ತು. ಫೋಟೋ ತೊಗೊಂಡು ನಾವು ಹೊರಟಿದ್ದೆ ರೂಮ್ ಕಡೆಗೆ. ರೂಮ್ಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಟ್ರೈನ್ಗೆ ಲೇಟ್ ಆಗುತ್ತೆ ಅಂತೇಳಿ ನಾವು ಹೊರಟ್ವಿ. ನಾವು ಹೊರಡೋ ಅಷ್ಟರಲ್ಲಿ ಮಠದ ಮುಂದೆ ಲೈಟೆಲ್ಲ ಹಾಕಿದ್ರು. ಅದು ನೋಡಲಿಕ್ಕೆ ಒಂಥರ ಚಂದ ಅಂತ ಹೇಳ್ಬೋದು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಮ್ಮ ರಾಯರ ಮಠ, ತುಂಬ ಅದ್ಭುತವಾಗಿದೆ. ನೀವು ಜೀವನದಲ್ಲಿ ಒಮ್ಮೆ ಆದರೂ ಮಂತ್ರಾಲಯಕ್ಕೆ ಭೇಟಿ ಕೊಡಿ, ರಾಯರ ಕೃಪೆಗೆ ಪಾತ್ರರಾಗಿ. ನಮ್ಮ ಟ್ರೈನ್ಗೆ ಲೇಟ್ ಆಗಿರೋದ್ರಿಂದ ನಾವು ರಾಯರ ರಥೋತ್ಸವ ಎಲ್ಲ ನೋಡಲಿಕ್ಕಾಗಲಿಲ್ಲ. ಸೊ ನಾವು ಹಂಗಾಗಿ ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ನಾಳೆ ನಾವು ಬೆಂಗಳೂರಲ್ಲಿರೋ ಶ್ರೀ ಕ್ಷೇತ್ರ ಹೊನ್ನಾವರಕ್ಕೆ ಹೋಗ್ತಾಯಿದ್ದೀವಿ, ರಾಯರ ಮಠಕ್ಕೆ. ನಮ್ಮ ಮಠದಲ್ಲಿ ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸೋ ಒಬ್ಬರು ಅಕ್ಕ ಇದ್ದಾರೆ. ಅವರು ಶ್ರೀ ಕ್ಷೇತ್ರ ಹೊನ್ನಾವರದಲ್ಲಿ ಹೋಮ ಮಾಡಿಸ್ತಾಯಿದ್ರು. ಸೊ ಹಂಗಾಗಿ ನಾವು ನಾಳೆ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಶ್ರೀ ಕ್ಷೇತ್ರ ಹೊನ್ನಾವರದು ನೆಕ್ಸ್ಟ್ ವೀಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.